330 ಜನ ಬಲಿಯಾಗಿದ್ದಾರೆ. ಮಹಿಳೆಯರು, ಮಕ್ಕಳು, ವೃದ್ಧರು ಸೇರಿ 330 ಜನ ಸಾವನ್ನಪ್ಪಿದ್ದಾರೆ. ಪತ್ತೆಯಾಳುಗಳ ಬಿಡುಗಡೆಗೆ ನಿರಾಕರಿಸಿದ ನಂತರ ಇಸ್ರೇಲ್ ಇಂಥ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಗಾಜಾ ಪಟ್ಟಿಯ ಮೇಲೆ ತೀವ್ರತರನಾದ ದಾಳಿಯನ್ನು ನಡೆಸಿದ ಇಸ್ರೇಲ್ ಉತ್ತರ ಗಾಜಾ, ಗಾಜಾ ನಗರ, ಮಧ್ಯ ಮತ್ತು ದಕ್ಷಿಣ ಗಾಜಾದ ಮೇಲೆ ಅಟ್ಯಾಕ್ ಆಗಿದೆ. ಹಮಾಸ್ನ ಪೊಲೀಸ್ ಮತ್ತು ಆಂತರಿಕ ಭದ್ರತಾ ಸೇವೆಗಳ ಮುಖ್ಯಸ್ಥ ಕೂಡ ಈ ಅಟ್ಯಾಕ್ನಲ್ಲಿ, ಈ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಹಮಾಸ್ ಉಗ್ರರನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದಂಥ ಇಸ್ರೇಲ್ ಗಾಜಾ ಪಟ್ಟಿಯ ಬಳಿ ಇರುವಂಥ ಎಲ್ಲ ಶಾಲೆಗಳನ್ನು ಮುಚ್ಚಲಿಕ್ಕೆ ಇಸ್ರೇಲ್ ಆದೇಶವನ್ನು ಮಾಡಿದೆ. ಯುದ್ಧ ಅನ್ನೋದಿದೆಯಲ್ಲ, ಯುದ್ಧೋನ್ಮಾದದಲ್ಲಿರುವಂಥ ದೇಶಗಳು ಯುದ್ಧಕ್ಕಾಗಿ ಹಪಹಪಿಸ್ತಾ ಇದ್ದಾವೆ, ಯುದ್ಧಕ್ಕಾಗಿ ಕಾರಣಗಳನ್ನು ಹುಡುಕ್ತಾ ಇದ್ದಾವೆ. ಇಲ್ಲಿಯೂ ಕೂಡ ಅಷ್ಟೇ, ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಮಾಸ್ ಗಾಜಾ ಪಟ್ಟಿಯ ಮೇಲೆ ನಡೆದಿರುವಂಥ ಇಸ್ರೇಲ್ನ ದಾಳಿಯ ದೃಶ್ಯಗಳಿವೆಲ್ಲವೂ ಕೂಡ ದಾಳಿಯ ಭೀಕರತೆ ಎಷ್ಟಿತ್ತು ಅನ್ನೋದು ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗತ್ತೆ. ಕಟ್ಟಡಗಳೆಲ್ಲವೂ ಕೂಡ ನೆಲಸಮಾಗಿದ್ದಾವೆ. ಅತ್ಯಂತ ಎತ್ತರದ ಕಟ್ಟಡಗಳು ಕೂಡ ಅವಶೇಷಗಳಾಗಿ ನೆಲಕ್ಕಪ್ಪಳಿಸಿದ್ದಾವೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಆ ಸ್ಫೋಟ ಎಷ್ಟು ತೀವ್ರ ಮಟ್ಟಕ್ಕಿತ್ತು ಅಂತ ಹೇಳಿದ್ರೆ 330 ಜನರನ್ನು ಬಲಿ ತೆಗೆದುಕೊಳ್ಳುವ ಮಟ್ಟಿಗೆ. ಹೇಳಿ ಕೇಳಿ ಮುಖ್ಯಸ್ಥರೊಬ್ಬರು ಕೂಡ ಇಲ್ಲಿ ಸಾವನ್ನಪ್ಪಿದ್ದಾರೆ. ಮಹಿಳೆಯರು, ಮಕ್ಕಳು, ವೃದ್ಧರು, ಇನ್ನು ಅನೇಕ ಜನ ಗಾಯಗೊಂಡಿದ್ದಾರೆ. ಪ್ರಾಣ ಕಳೆದುಕೊಂಡಿರುವಂಥ 330 ಜನ ಒಂದು ಕಡೆ ಆದರೆ, ಇನ್ನು ಅನೇಕ ಜನ ತಮ್ಮ ಆ ಯುದ್ಧದಲ್ಲಿ ಗಾಯಾಳುಗಳಾಗಿ ಒದ್ದಾಡ್ತಾ ಆಸ್ಪತ್ರೆಯಲ್ಲಿ ಸೇರಿದ್ದಾರೆ. ಇನ್ನು ಸಾವಿನ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಹೇಳಿ ಮೂಲಗಳು ತಿಳಿಸ್ತಾ ಇದ್ದಾವೆ. ಇದು ಇಸ್ರೇಲ್ ನಡೆಸಿದಂಥ ದಾಳಿಯ ಭೀಕರ ದೃಶ್ಯಗಳು.